ನಮಸ್ಕಾರ ಸ್ನೇಹಿತರೆ, ನಾನು ಸಂಧ್ಯಾ. ಹಾಗೆ ನೀವು ನೋಡ್ತಾ ಇದ್ದೀರಾ ನನ್ನ ಚಾನಲ್ ಶಾರದಾ ಟೈಲರಿಂಗ್ ಕ್ಲಾಸಸ್. ಸ್ನೇಹಿತರೆ, ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಡಿಫ್ರೆಂಟ್ ಟೈಪಲ್ಲಿ ಫಾಲನ್ನು ಹೇಗೆ ಸಾರಿಗೆ ಅಟ್ಯಾಚ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ನಾನು ಇದಕ್ಕೂ ಮೊದಲೊಂದು ವಿಡಿಯೋ ಮಾಡಿದ್ದೀನಿ, ನಾರ್ಮಲಾಗಿ ಫಾಲನ್ನು ನಾವು ಸಾರಿಗೆ ಹೇಗೆ ಅಟ್ಯಾಚ್ ಮಾಡ್ತೀವಿ ಅಂತ. ಆದರೆ ನಾನಿವತ್ತು ಹೆಮ್ಮಿಂಗ್ ಮಾಡೋದು ಸ್ವಲ್ಪ ಚೇಂಜ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಹೆಮ್ಮಿಂಗ್ ಮಾಡಿದ್ದು ಕೂಡ ನಿಮ್ಗೆ ಇದರಲ್ಲಿ ಗೊತ್ತಾಗಲ್ಲ. 5 ನಿಮಿಷದಲ್ಲಿ ನೀವು ಫಾಲನ್ನು ಕುಳಿಸ್ಕೋಬಹುದು. ಫಸ್ಟಿಗೆ ನಾನು ಫಾಲನ್ನು ಅಟ್ಯಾಚ್ ಮಾಡಬೇಕಾದ್ರೆ ಫಸ್ಟ್ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ. ಬಿಗ್ನರ್ಸ್ ಆಗಿದ್ರೆ ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ, ನಮ್ಮದು ಸಾರಿ ಒಳಗಡೆ ಭಾಗ, ಇದು ಹೊರಗಡೆ ಭಾಗ. ಇದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಒಂದೂವರೆ ಫೂಟ್ ಅಷ್ಟು ಬಿಟ್ಟು ಇಲ್ಲಿಂದ ನಾವು ಫಾಲನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ. ಇದು ನೋಡಿ, ಫಾಲನ್ನು ನಾನು ನೀಟಾಗಿ ವಾಶ್ ಮಾಡಿ ಒಣಗಿಸಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೂ ಮೊದಲು ನಾವು ಏನು ಮಾಡಬೇಕು, ಈ ಫಾಲನ್ನು ಅಟ್ಯಾಚ್ ಮಾಡಬೇಕಾದ್ರೆ ಈ ಥರ ಫೋಲ್ಡ್ ಮಾಡಿಕೊಂಡು ಮಾಡಬೇಕಾಗತ್ತೆ. ಯಾಕಂದರೆ ಇದು ಓಪನ್ ಆಗಿದೆ ನೋಡಿ, ತಡಿ. ಇಲ್ಲಾಂದರೆ ನೀವು ಇಲ್ಲಿ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ನಡೆಯುತ್ತೆ. ನಾನು ಹಾಗೆ ಹಾಕ್ತೀನಿ, ನಿಮ್ಗೆ ತೋರಿಸ್ತೀನಿ ಹೇಗೆ ಅಂತ. ನೀವು ಫಾಲ್ ತಂದಮೇಲೆ ಕಂಪಲ್ಸರಿ ನೀವು ವಾಶ್ ಮಾಡಿ ಐರನ್ ಮಾಡಲೇಬೇಕಾಗತ್ತೆ. ನೀವು ಅಂಗಡಿಯಿಂದ ಹಾಗೆ ತಂದು ಅಟ್ಯಾಚ್ ಮಾಡಬೇಡಿ ಯಾವತ್ತೂ, ಯಾಕಂದರೆ ಅದು ಸೀರೆ ಲುಕ್ಕೇ ಹೋಗಿಬಿಡುತ್ತೆ ಅಲ್ಲಿ. ಇಲ್ಲಿ ನೋಡಿ, ಇದು ಫಾಲದು ಉಲ್ಟಾ ಭಾಗ, ಇದು ಸೀದಾ ಭಾಗ. ನಿಮ್ಗೆ ಗೊತ್ತಾಗುತ್ತೆ, ಇಲ್ಲೊಂದು ಸ್ಟಿಚ್ ಇರುತ್ತೆ ಇದು. ಆವಾಗ ನಾನು ಏನು ಮಾಡ್ತೀನಿ, ಇದನ್ನು ಇಲ್ಲೇ ನಾನು ಸಣ್ಣದಾಗಿ ಫೋಲ್ಡ್ ಮಾಡ್ಕೊಂಡು ಬಿಡ್ತೀನಿ, ಅದು ಒಳಗಡೆ ಹೋಗ್ಬಿಡುತ್ತೆ. ಆಗಲೇ ಹೇಳ್ದಾಗೆ ನಾನು ಸೀರೆಗೆ ಫಾಲ್ ಅಟ್ಯಾಚ್ ಮಾಡೋದು ಇಲ್ಲಿಂದನೇ ಮಾಡಲಿಕ್ಕಿಲ್ಲ. ಬಿಗಿನಿಂಗಿಂದನೇ ಸ್ಟಾರ್ಟ್ ಮಾಡಬಾರ್ದು ನಾವು ಫಾಲ್ ಕುಳಿಸೋದಕ್ಕೆ. ಒಂದೂವರೆ ಫೂಟನ್ನು ಬಿಟ್ಟು ಸ್ಟಾರ್ಟ್ ಮಾಡಿ. ನೋಡಿ, ನೀಟಾಗಿ ಹೀಗೆ ಇಟ್ಕೊಳ್ಳಿ. ಇಟ್ಕೊಂಡಾದ್ಮೇಲೆ ಕರೆಕ್ಟಾಗಿ ಸಾರಿದು ಎಂಡ್ ಹಾಗೂ ಫಾಲಿಂದು ಎಂಡ್ ಲೈನು ಕರೆಕ್ಟಾಗಿ ಒಂದ್ರ ಮೇಲೆ ಒಂದು ಹೀಗೆ ಬರಲಿ. ಇದನ್ನು ಎಂಡ್ವರೆಗೂ ನೀವು ಫಾಲೋ ಮಾಡಬೇಕಾಗುತ್ತೆ. ಇವಾಗ ಸ್ಟಿಚ್ ಮಾಡ್ತಾ ಹೋಗೋಣ. ನೋಡಿ, ಈಗ ನಾನು ಸ್ಟಾರ್ಟಿಂಗ್ ಹೇಗೆ ಉಲ್ಟಾ ಭಾಗನ ಇಲ್ಲೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀನೋ ಹಾಗೆ ಎಂಡಿಂಗಲ್ಲಿ ಕೂಡ ಹಾಗೆ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಫಸ್ಟೇ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಂಡ್ರೂ ನಡೆಯುತ್ತೆ. ನಾನು ಇಲ್ಲೇ ಫೋಲ್ಡ್ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನಾನು ಈ ಮೆಥಡನ್ನು ನಿಮಗೆ ಯಾಕೆ ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ, ನಾವು ನಾರ್ಮಲಾಗಿ ಏನು ಮಾಡ್ತೀವಿ, ಇಲ್ಲಿ ಥ್ರೆಡ್ ಕಾಣೋ ಹಾಗೆ ಫಾಲನ್ನು ಅಟ್ಯಾಚ್ ಮಾಡಿರ್ತೀವಿ. ಆದರೆ ನಾನಿವತ್ತು ಹೇಳ್ಕೊಡ್ತಿರೋ ಮೆಥಡು, ನಾನಿಲ್ಲಿ ಈ ಥ್ರೆಡ್ ಅನ್ನೋದು ಹೈಡ್ ಆಗುತ್ತೆ, ಇಲ್ಲಿ ಎಲ್ಲೂ ಕಾಣಿಸೋದಿಲ್ಲ ನಿಮಗೆ. ಇದೊಮ್ಮೆ ಯಾಕೆ ಇದು ಬೆಸ್ಟ್ ಅಂತ ನಾನು ಹೇಳೋದು ಅಂತಂದರೆ, ಈ ಥ್ರೆಡ್ ಕಾಣೋ ಹಾಗೆ ನಾವು ಫಾಲ್ ಇದಕ್ಕೆ ಅಟ್ಯಾಚ್ ಮಾಡಿದ್ರು ಅಂತಂದರೆ, ನಾವು ಕಾಲು ಚೈನ್ ಹಾಕ್ಕೊಳ್ತೀವಿ, ಕಾಲುಂಗುರ ಹಾಕ್ಕೊಳ್ತೀವಿ. ಅಂಥ ಟೈಮಲ್ಲಿ ಈಗ ನಾವು ಫಾಲ್ಸ್ಗೆ ಹಾಕಿರೋ ಥ್ರೆಡ್ಡು ಕಾಲು ಚೈನಿಗೆ ಅಥವಾ ಕಾಲುಂಗುರಕ್ಕೆ ತಾಕಿ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಥ್ರೆಡನ್ನು ಹೈಡ್ ಮಾಡಿ ಫಾಲನ್ನು ಅಟ್ಯಾಚ್ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ಒಳ್ಳೆ ಮೆಥಡು, ಎಲ್ಲರೂ ಈ ಮೆಥಡನ್ನು ಫಾಲೋ ಮಾಡಿ, ಖಂಡಿತ ಯೂಸ್ಫುಲ್ ಇದೆ ಈ ಮೆಥಡು. ನೋಡಿ, ಫಸ್ಟಿಗೆ ನಾನಿಲ್ಲಿ ಆವಾಗ ನಿಮಗೆ ಸ್ಟಿಚ್ ಮಾಡಬೇಕಾದ್ರೆ ತೋರಿಸಿದ್ದೆ, ನಾನು ಇಲ್ಲಿ ಫೋಲ್ಡ್ ಮಾಡ್ಕೊಂಡಿರಲಿಲ್ಲ ಫಾಲನ್ನು, ಹಾಗಾಗಿ ನಾನು ಇಲ್ಲೇ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನೋಡಿ, ಹೆಮ್ಮಿಂಗ್ ನೀಡಲ್ ಮತ್ತು ಥ್ರೆಡ್ ತೊಗೊಂಡಿದ್ದೀನಿ, ಇಲ್ಲಿ ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ಫಸ್ಟಿಗೆ ಏನು ಮಾಡಬೇಕು ಅಂತಂದರೆ, ನಾರ್ಮಲ್ ಫಾಲನ್ನು ಹೇಗೆ ಅಟ್ಯಾಚ್ ಮಾಡ್ತೀವಲ್ಲ ಹಾಗೆ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಇಷ್ಟಾದಮೇಲೆ ಏನು ಮಾಡಿ, ಇದ್ರ ಒಳಗಡೆಯಿಂದ ನಾನು ಸೂಜಿ ಇಲ್ಲಿ ಫೋಲ್ಡ್ ಮಾಡಿದ್ದೀನಲ್ವಾ, ಅಲ್ಲಿ ಫೋಲ್ಡ್ ಮಾಡಿರೋದು ಜಾಗ ಇರುತ್ತೆ, ಅದ್ರ ಒಳಗಿಂದ ಸೂಜಿಯನ್ನು ಹಾಕ್ತಾ ಇದ್ದೀನಿ. ತೋರಿಸ್ತೀನಿ ನಿಮಗೆ, ಇದು ನಿಮಗೆ ಕರೆಕ್ಟ್ ಗೊತ್ತಾಗಲ್ಲ, ಇಲ್ಲಿಂದ ನಾನು ತೋರಿಸ್ತೀನಿ.
ನೋಡಿ ಈಗ ಇಲ್ಲಿಂದ ಇಲ್ಲಿವರೆಗೂ ಸ್ಟಿಚ್ ಹಾಕ್ಕೊಂಡೆ ನಾನು. ಈಗ ನಾವು ಏನು ಮಾಡಬೇಕು, ಇದು ಎಡ್ಜಲ್ಲಿ ಒಂದು ನಾಟ್ ಹಾಕ್ಕೊಳ್ಳಿ. ಯಾಕಂದರೆ ನಾವು ಈ ಕಡೆ ಮತ್ತೆ ಹೆಮ್ಮಿಂಗ್ ಮಾಡೋದಿದೆಯಲ್ಲ, ಸೊ ಇಲ್ಲಿ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ ಅಂತ ಅಷ್ಟೇ. ಈಗ ನೋಡಿ ನಾಟ್ ಹಾಕೊಂಡಾದ್ಮೇಲೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಈಗ ನೋಡಿ ಇಲ್ಲಿ ಮೇಲ್ಗಡೆ ಇದೆ ಈಗ ಥ್ರೆಡ್ಡು. ಈಗ ನೀವು ಏನು ಮಾಡಬೇಕು ಅಂತಂದರೆ, ಇದು ಫಾಲಿಗೆ ಒಂದು ಚಿಕ್ಕದಾಗಿ ಬಾರ್ಡ್ರ್, ಚಿಕ್ಕದಾಗಿ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕಿರ್ತಾರೆ. ಆ ಸ್ಟಿಚ್ಚು ಒಳಗಡೆ ಆ ಫೋಲ್ಡ್ ಮಾಡಿರೋ ಜಾಗ ಇದೆಲ್ಲ, ಅದ್ರ ಒಳಗಡೆ ನೀವು ನೀಡಲನ್ನು ಹೀಗೆ ಇನ್ಸರ್ಟ್ ಮಾಡಬೇಕು. ಹೀಗೆ ಮಾಡಿದ್ಮೇಲೆ ಬಟ್ಟೆ, ಸೀರೆದು ಬಟ್ಟೆಯನ್ನು ಸ್ವಲ್ಪ ನೋಡಿ, ನೋಡಿ ಕಾಣಿಸ್ತಾ ಇದೆಲ್ಲ, ಸೀರೆದು ಸ್ವಲ್ಪ ಬಟ್ಟೆಯನ್ನು ನಾವು ಮೇಲ್ಗಡೆ ತಗೋಬೇಕಾಗುತ್ತೆ. ಮೇಲ್ಗಡೆ ತಗೊಂಡು ಏನು ಮಾಡಿ, ಹಾಗೆ ನಿಮ್ಮ ಕಡೆ ಎಳ್ಕೊಳ್ಳಿ. ನೋಡಿ ಇನ್ನೊಂದ್ಸಲ ನೋಡ್ಕೊಳ್ಳಿ. ಈಗ ಥ್ರೆಡ್ ಮೇಲ್ಗಡೆ ಇದೆ. ಈಗ ಫೋಲ್ಡ್ ಇರೋ ಜಾಗದಲ್ಲಿ ಇದು ಮಡಚಿ, ಫಾಲಿಂದು ಫೋಲ್ಡ್ ಇರೋ ಜಾಗದಲ್ಲಿ ಸೂಜಿಯನ್ನು ಹೀಗೆ ಅದ್ರ ಒಳಗಡೆ ಹಾಕೋಬೇಕು. ಹಾಕೊಂಡಾದ್ಮೇಲೆ ಸೀರೆಗೆ ಸೂಜಿಯನ್ನು ಚುಚ್ಚಬೇಕು ಕೆಳಗಡೆ. ಚುಚ್ಚಿ ಏನು ಮಾಡಬೇಕು, ಸ್ವಲ್ಪ ಬಿಟ್ಟು ಮೇಲ್ಗಡೆ ದಾರವನ್ನು ಎಳ್ಕೋಬೇಕು. ಹೀಗೆ ಮಾಡ್ತಾ ಹೋಗಿ. ಹೀಗೆ ಮಾಡೋದ್ರಿಂದ ಬೇಗ ನಾವು ಫಾಲನ್ನು ಅಟ್ಯಾಚ್ ಮಾಡ್ಕೋಬಹುದು ಸಾರಿಗೂ ಕೂಡ, ತುಂಬ ಟೈಮ್ ಕೂಡ ಹಿಡಿಯಲ್ಲ. ನೋಡಿ ಇನ್ನೊಮ್ಮೆ ನೋಡ್ಕೊಳ್ಳಿ. ಏನು ಇಲ್ಲ, ತುಂಬ ಈಸಿ ಇದೆ. ಇದ್ರ ಒಳಗಡೆ ಸೂಜಿಯನ್ನು ಹೀಗೆ ಇನ್ಸರ್ಟ್ ಮಾಡ್ಕೊಳ್ಳಿ. ನೋಡಿ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ಸೂಜಿಯನ್ನು ಹೀಗೆ ಇನ್ಸರ್ಟ್ ಮಾಡಿ ಕೆಳಗಡೆ ಸಾರಿಗೆ ಅಟ್ಯಾಚ್ ಮಾಡಿಕೊಂಡು ಮೇಲ್ಗಡೆ ಎಳ್ಕೊಳ್ಬೇಕು. ಇಷ್ಟೇ ಇರೋದು ಇದರಲ್ಲಿ, ತುಂಬ ಈಸಿ ಮೆಥಡು. ನೋಡಿ ನಿಮಗೆ ಇನ್ನೊಮ್ಮೆ ತೋರಿಸ್ತೀನಿ ನಾನು.
ನೋಡಿ ನಾನು ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ. ಸೂಜಿಯನ್ನು ಈ ಬಾರ್ಡ್ರ್ ಒಳಗಡೆ ಹೀಗೆ ಇನ್ಸರ್ಟ್ ಮಾಡಾದ್ಮೇಲೆ ಸಾರಿಗೆ ಅಟ್ಯಾಚ್ ಮಾಡಿಕೊಂಡು ಹಾಗೆ ಸೂಜಿಯನ್ನು ಮೇಲ್ಗಡೆ ಎಳ್ಕೊಳ್ಳಿ. ನೋಡಿ ಇನ್ನೊಮ್ಮೆ ನೋಡ್ಕೊಳ್ಳಿ. ಸೂಜಿಯನ್ನು ಇದರೊಳಗೆ ಅಟ್ಯಾಚ್ ಮಾಡಿ ಸಾರಿಯನ್ನು ಹೀಗೆ ತಗೊಳ್ಳಿ, ಹಾಗೆ ಮೇಲ್ಗಡೆ ಇಟ್ಕೊಳ್ಳಿ. ಹೀಗೆ ಫಾಲೋ ಮಾಡ್ತಾ ಹೋಗಿ. ಎಷ್ಟು ಬೇಗ ಆಗುತ್ತೆ ಅಂದರೆ ನೀವೇ ಆಶ್ಚರ್ಯ ಪಡ್ತೀರಾ. ಈ ಮೆಥಡಲ್ಲಿ ನೀವು ಒಂದೊಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಬೇಗ ಫಾಲನ್ನು ಅಟ್ಯಾಚ್ ಮಾಡ್ಕೋಬೋದು. ನಿಮಗೆ ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊತೀನಿ. ನೋಡಿ, ಈ ಬಾರ್ಡ್ರ್ ಒಳಗಡೆ ಸೂಜಿಯನ್ನು ಇನ್ಸರ್ಟ್ ಮಾಡಿ ಸಾರಿಯನ್ನು ತಗೊಳ್ಳಿ, ಹಾಗೆ ಮೇಲ್ಗಡೆ ತಗೊಳ್ಳಿ. ಇಷ್ಟೇ ಇರೋದು ಇದರಲ್ಲಿ. ನೋಡಿ ಈಗ ಆ ಕಡೆ ಎಂಡಲ್ಲಿ ನಾವು ಹೇಗೆ ಫೋಲ್ಡ್ ಮಾಡಿ ಹೆಮ್ಮಿಂಗ್ ಮಾಡಿದ್ದೀವೋ ಹಾಗೆ ಇಲ್ಲೂ ಕೂಡ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಎಡ್ಜಿಗೆ ಸ್ಟಿಚ್ ಹಾಕ್ಕೊಂಡಿರಲಿಲ್ಲ. ಫೋಲ್ಡ್ ಮಾಡಿಕೊಂಡು ಇಲ್ಲೊಂದು ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡಿದ್ದು ಆದಮೇಲೆ ಸೇಮ್ ಮೆಥಡು ಇಲ್ಲೂ ಕೂಡ ಹಾಕಿ ಲಾಸ್ಟಿಗೆ ಇಲ್ಲೊಂದು ನಾಟ್ ಹಾಕೊಂಡ್ಬಿಡಿ. ಇಷ್ಟೇ ಫ್ರೆಂಡ್ಸ್ ಇರೋದು ಇದರಲ್ಲಿ. ನೋಡಿ ಎಷ್ಟು ನೀಟಾಗಿ ಹಾಕಿದ್ದೀವಂತ. ಈಗ ನೋಡಿ ಎಲ್ಲೂ ಕೂಡ ಥ್ರೆಡ್ ಕಾಣಿಸ್ತಾ ಇಲ್ಲ, ಎಷ್ಟು ನೀಟಾಗಿ ಬಂದಿದೆ ಅಂತ. ನೀವು ಕೂಡ ಈ ಮೆಥಡನ್ನು ಫಾಲೋ ಮಾಡಿ ನನಗೆ ಕಾಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ. ಬಾಯ್ ಬಾಯ್ ಎಲ್ಲರಿಗೂ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.